ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗುಜರಾತ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವೆಲ್ಲ ತುಂಬ ಜನ ಡೌಟಲ್ಲಿದ್ರಿ, ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆಯಾ ಸೋಮವಾರದಿಂದ ಅಂತ ಹೇಳ್ಬಿಟ್ಟು. ಇವಾಗ ಅದ್ರ ಬಗ್ಗೆನೇ ಚೆಕ್ ಮಾಡ್ಕೊಳ್ಳೋಣ. ಅದು ಅಲ್ಲದೆ ಏನಂದರೆ ನಮ್ಮ ಗೌರ್ಮೆಂಟ್ ಏನು ಹೇಳಿದೆ ಅಥವಾ ನಮ್ಮ ಹೈಕೋರ್ಟ್ ಏನು ಹೇಳಿದೆ ಅಂದರೆ ಶುಕ್ರವಾರ ಸೋಮವಾರ 16ನೇ ತಾರೀಕಿಂದ ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ರನ್ ಮಾಡೋಂಗಿಲ್ಲ ಮುಂದಿನ ಆದೇಶದವರೆಗೂ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಇವಾಗ ಲೊಕೇಶನಲ್ಲಿದ್ದೀನಿ. ಬಟ್ ಏನಂದರೆ ಇವಾಗ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆಯಾ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡ್ ಆಗಿರ್ಬೋದು, ಈ 3 ಅಪ್ಲಿಕೇಶನ್ಗಳು ನಮ್ಮ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾಯಿತ್ತು. ಇವಾಗ ಒಂದೊಂದು ಅಪ್ಲಿಕೇಶನಲ್ಲಿ ನೋಡೋಣ ರನ್ ಆಗ್ತಾ ಇದೆಯಾ ಇಲ್ವಾ, ಏನಾದ್ರು ಬುಕ್ಕಿಂಗ್ ಏನಾದ್ರು ತೊಗೊಳ್ತಾ ಇದ್ದಾವ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡೋಣ. ಇನ್ನೊಂದು ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಇವಾಗ ಫಸ್ಟಿಗೆ ಏನು ಮಾಡೋಣ ಅಂದರೆ ನಿಮಗೆ ರ್ಯಾಪಿಡೋ ನೋಡ್ಬಿಡೋಣ ಫಸ್ಟು. ಇವಾಗ ರ್ಯಾಪಿಡೋ ನಾನು ಆನ್ ಮಾಡ್ಕೊಳ್ತಾ ಇದ್ದೀನಿ. ರ್ಯಾಪಿಡೋ ಆನ್ ಮಾಡ್ಕೊಂಡಾಗ ನಾನೊಂದು ಯಾವುದೋ ಒಂದು ಲೊಕೇಶನ್ನ ಹಾಕ್ತೀನಿ. ಆ ಲೊಕೇಶನ್ ಹಾಕಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಏನಂದರೆ ಬೈಕ್ ಪಾರ್ಸಲ್ ಅಂತ ಬರ್ತಾಯಿದೆ. ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ಅಂತ ಬರ್ತಾಯಿಲ್ಲ, ಬೈಕ್ ಪಾರ್ಸಲ್ ಅಂತ ಬರ್ತಾಯಿದೆ. ಯಾಕೆ ಬೈಕ್ ಪಾರ್ಸಲ್ ಅಂದರೆ ಏನಂದರೆ ನೀವು ಏನಾದ್ರು ಕೊರಿಯರ್ನ ಕಳಿಸ್ಬೋದು. ಇದ್ರ ಮುಖಾಂತರ ನೀವು ಕೊರಿಯರ್ಗಳನ್ನ ಒಂದು ಲೊಕೇಶನ್ನ ಇನ್ನೊಂದು ಲೊಕೇಶನ್ಗೆ ಕಳಿಸ್ಬೋದು. ಬಟ್ ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಆಪ್ಷನ್ನ ಇಲ್ಲಿ ತೋರಿಸಿಲ್ಲ. ಕ್ಯಾಬ್ ಇದೆ, ಅದೇ ರೀತಿ AC ಕ್ಯಾಬ್ ಇದೆ, ಅದೇ ರೀತಿ ಆಟೋ ಇದೆ, ಎಲ್ಲ ಇದ್ದಾವೆ. ಬಟ್ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಆಪ್ಷನ್ ಇಲ್ಲ. ಇಲ್ಲಿ ನೀವು ಕೆಳಗಡೆ ಬಂದರೆ ಅಪ್ಡೇಟ್ ಆನ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಅದ್ರ ಮೇಲೆ ಏನಂದರೆ ಸ್ಟಾರ್ಟಿಂಗ್ ಜೂನ್ 16, 2025 ಪ್ರಕಾರ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ನಾವು ಪಾಸ್ ಮಾಡಿದ್ದೀವಿ, ಅಂದರೆ ತಡೆ ಹಿಡ್ದಿದ್ದೀವಿ. ಅಂದರೆ ಯಾವುದೇ ರೀತಿಯ ನಾವು ಬ್ಯಾನ್ ಅಂತ ಹೇಳಿ ಅಥವಾ ಏನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಒಂದು ಪದನ ಯೂಸ್ ಮಾಡಿಲ್ಲ. ಇವ್ರು ಯೂಸ್ ಮಾಡಿರೋದು ಏನಪ್ಪ ಅಂದರೆ ಸ್ಟಾಪ್ ಮಾಡಿದ್ದೀವಿ, ಪಾಸ್ ಮಾಡಿದ್ದೀವಿ ಅನ್ನೋ ಒಂದು ಪದನ ಯೂಸ್ ಮಾಡಿದ್ದಾರೆ. ಇವ್ರು ಏನು ಹೇಳಿದ್ದಾರೆ ಅಂದರೆ ನಿಮಗೆ ಸ್ಟಾರ್ಟಿಂಗ್ 16 ಜೂನ್ 2025 ಅವ್ರ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕರ್ನಾಟಕ ವಿಲ್ ಬಿ ಪಾಸ್ಡ್ ಇನ್ ಕಂಪ್ಲೇಂಟ್ ಆಫ್ ವಿತ್ ದ ರೀಸೆಂಟ್ ಹೈಕೋರ್ಟ್ ಆರ್ಡರ್. ಓಕೆ, ಇನ್ನೊಂದು ಲಾಸ್ಟಲ್ಲಿ ಹೇಳಿದ್ದಾರೆ ನೋಡಿ, ಆದಷ್ಟು ಬೇಗ ನೋಡಿ ಫೇವ್ರೇಟ್ ಬೈಕ್ ಟ್ಯಾಕ್ಸೀಸ್ ಬ್ಯಾಕ್ ಆನ್ ದ ರೋಡ್ ಸೂನ್ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ಓಕೆ, ಇವರು ಏನು ನಮ್ಮ ಮಾನ್ಯ ಹೈಕೋರ್ಟ್ ಏನು ಹೇಳಿತ್ತು ಅದನ್ನು ಇವರು ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಯಿತು. ಓಕೆ, ಅಂದರೆ ಇವರು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾ ಇಲ್ಲ, ಅದನ್ನು ಪಾರ್ಸಲ್ ಅಂತ ರನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ತೀನಿ, ಪಾರ್ಸಲ್ ಅಂತ ನೀವು ಚೂಸ್ ಮಾಡಿಕೊಂಡು ಬೈಕ್ ಟ್ಯಾಕ್ಸಿಗಳಲ್ಲಿ ಹುಡುಗರನ್ನ ಕುಣಿಸ್ಕೊಂಡು ಹೋಗೋದು, ಬೈಕ್ಗಳಲ್ಲಿ ಹುಡುಗರನ್ನ ಅಥವಾ ಯಾರೋ ಒಬ್ಬರು ಬೈಕ್ ಕುಣಿಸ್ಕೊಂಡು ಹೋಗಬೇಡಿ. ಯಾಕಪ್ಪ ಅಂದರೆ ಏನಾದ್ರು ಅಕಸ್ಮಾತ್ ಆಕ್ಸಿಡೆಂಟ್ ಅಥವಾ ಏನಾದ್ರು ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಾ. ಯಾರು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾಯಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಅಂದರೆ ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಬೈಕ್ ಟ್ಯಾಕ್ಸಿಗಳನ್ನು ಅಂದರೆ ಪಾರ್ಸಲ್ ಅಂತೇಳ್ಬಿಟ್ಟು ಅಲ್ಲಿ ಏನಾದ್ರು ಆಪ್ಷನ್ ತೋರಿಸಿದ್ರೆ ಪಾರ್ಸಲ್ನ ಮಾತ್ರ ತೊಗೊಂಡೋಗಿ, ಅಥವಾ ಬೈಕ್ ಟ್ಯಾಕ್ಸಿ ಪಾರ್ಸಲ್ ಅಂತ ಬುಕ್ ಮಾಡಿರ್ತಾರೆ, ಅವ್ರೇನಾದ್ರು ಹತ್ತಕ್ಕೆ ಬಂದರೆ ಹೇಳಿ ಅವ್ರಿಗೆ ನೀವು ಬುಕ್ ಮಾಡಿರೋದು ಪಾರ್ಸಲ್ಲು ಬೈಕ್ ಟ್ಯಾಕ್ಸಿ ಅಂತೇಳ್ಬಿಟ್ಟು ಅಲ್ಲ. ಅದಕ್ಕೋಸ್ಕರ ನಾನು ನಿಮ್ಮನ್ನ ಏನಾದ್ರು ಕರ್ಕೊಂಡು ಹೋಗುವಾಗ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಥವಾ ಯಾರಾದರೂ ಪೊಲೀಸ್ ಹಿಡಿದ್ರು ಅಂದರೆ ನೇರ ಹೊಣೆ ಯಾರು ಬೈಕ್ ಓಡಿಸ್ತಾ ಇರ್ತಾರೆ ಅವ್ರು ಆಗ್ತಾರೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಇದು ಕಂಪ್ನಿ ಯಾವುದೇ ರೀತಿಯ ರೆಸ್ಪಾನ್ಸ್ ತೊಗೊಳ್ಳಲ್ಲ. ಯಾಕಂದರೆ ನಾನು ನಿಮಗೆ ಪಾರ್ಸಲ್ ತೊಗೊಂಡೋಗಿ ಹೋಗಿ ಕೇಳಿದ್ದೀನಿ, ನೀನು ಯಾಕಪ್ಪ ನೀನು ಬೈಕ್ ರೈಡರ್ನ ಹಿಂದ್ಗಡೆ ಕುಣಿಸ್ಕೊಂಡು ಹೋದೆ ಅಂತೇಳ್ಬಿಟ್ಟು ಒಂದು ಕ್ವಶನ್ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಯಾರು ಇದರಲ್ಲಿ ರ್ಯಾಪಿಡೋದಲ್ಲಿ ಮಾಡೋಕ್ಕೆ ಹೋಗಬೇಡಿ. ರ್ಯಾಪಿಡೋ ಒಂದು ನನಗೆ ಜೆನ್ಯೂನ್ ಅನ್ನಿಸ್ತು, ಯಾಕಂದರೆ ಕೋರ್ಟ್ ಆರ್ಡರ್ ಏನಿದೆ ಅದನ್ನ ಇವರು ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟಾಯಿತು. ಇವಾಗ ಅದೇ ರೀತಿ ಓಲಾಗೆ ಹೋಗೋಣ. ಇವಾಗ ಓಲಾ ಆನ್ ಮಾಡ್ಕೊಂಡಿದ್ದೀನಿ. ಓಲಾ ಆನ್ ಮಾಡ್ಕೊಂಡಾಗ ನಾನು ಒಂದು ಲೊಕೇಶನ್ ಹಾಕ್ತೀನಿ, ಎಲ್ಗೋ ಒಂದು ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಲೊಕೇಶನ್ ಹಾಕ್ತೀನಿ. ಲೊಕೇಶನ್ ಹಾಕಿದಾಗ ನೀವಿಲ್ಲಿ ನೋಡ್ಬೋದು ಏನಪ್ಪ ಅಂದರೆ ಬುಕ್ ಎನಿ ಅಂತಿದೆ, ಅಂದರೆ ಕ್ಯಾಬು. ಬೈಕ್ ಅನ್ನೋ ಒಂದು ಆಪ್ಷನ್ ತೋರಿಸ್ತಾ ಇದೆ, ಇದರಲ್ಲಿ ಬೈಕ್ ಅನ್ನೋ ಒಂದು ಆಪ್ಷನ್ ತೋರಿಸ್ತಾ ಇದೆ ಓಲಾದಲ್ಲಿ. ಓಲಾ ಎಂಥ ನನ್ನ ಮಗ ಅಂದರೆ ಅವನಿಗೆ ಮೊದಲೇ ಅಂದರೆ ಏನಂದರೆ ಕಸ್ಟಮರ್ ಸಪೋರ್ಟೇ ಅವನಿಗಿಲ್ಲ. ಓಕೆ, ಅಕಸ್ಮಾತ್ ಏನಾದ್ರು ರೈಡರು ಅಥವಾ ಬೈಕ್ ಟ್ಯಾಕ್ಸಿ ಮಾಡೋ ಹುಡುಗರು, ಓಲಾ ಮಾಡೋ ಹುಡುಗರು ಹೋಗಿ ಸಿಕ್ಕಿಬಿದ್ರೆ ಏನು ಮಾಡ್ತಾನಂತ ಓಲಾದವನು. ಊಬರು ರ್ಯಾಪಿಡೋದವರಾದರೆ ಪರವಾಗಿಲ್ಲ, ಅವ್ರ ನೋಟಿಸಲ್ಲೇ ಇದರಲ್ಲಿ ಆ್ಯಪಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋಂಗಿಲ್ಲ ಮಾಡಬೇಡಿ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದಾರೆ. ಇವನಿಗೇನು ಅದೇ ಹಿಂಗೇನು ಅಲ್ಲ, ನಮ್ಮ ಗೋರ್ಮೆಂಟು ಅಥವಾ ನಮ್ಮ ಹೈಕೋರ್ಟ್ ಏನು ಹೇಳಿದೆ ಇದು ಹಿಂಗೆ ಅನ್ವಯ ಆಗಲ್ವ ಇವನಿಗೆ? ಓಲಾದವನಿಗೆ ಅನ್ವಯ ಆಗಲ್ವ ಇದು? ಹೈಕೋರ್ಟ್ ಏನು ಹೇಳಿದೆ ಅದು ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಬೈಕನ್ನು ಒಂದು ಆಪ್ಷನ್ ತೋರಿಸ್ತಾ ಇದೆ. ಈಗ ಯಾರಾದರೂ ಅಕಸ್ಮಾತ್ ಬುಕ್ ಮಾಡಿದ್ರು ಅಂದ್ಕೊಳ್ಳಿ, ಬುಕ್ ಮಾಡಿದಾಗ ಅವ್ನು ಹುಡುಗ ಬಂದ ಕರ್ಕೊಂಡ ಹೊಂಟ, ಅಕಸ್ಮಾತ್ ಏನಾದ್ರು ಗೋರ್ಮೆಂಟ್ ಅವ್ರು ಏನಾದ್ರು ಅಂದರೆ ನಮ್ಮ ಪೊಲೀಸ್ ಅವ್ರು ಏನಾದ್ರು ಹಿಡಿದ್ರು, ಅಕಸ್ಮಾತ್ ಆಕ್ಸಿಡೆಂಟ್ ಏನಾದ್ರು ಆಯಿತು, ಯಾರು ಹೊಣೆ ಇದಕ್ಕೆ? ಬರ್ತಾನೆ ಓಲಾದವನು, ಕಂಪ್ನಿಯವನು. ಎಂಥ ಫ್ರಾಡವನು ಅಂದರೆ ಇವನ ವಿರುದ್ಧ ಕೇಸ್ ಆಗಬೇಕು, ಇವನ ವಿರುದ್ಧ. ಓಕೆ, ನಮ್ಮ ಏನು ಹೇಳಿದೆ ಮೊನ್ನೆ ಹೈಕೋರ್ಟ್ ಏನಿದೆ
ಅದನ್ನು ಪಾಲಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇವನಿಗೆ ಏನು ಹೇಳಬೇಕು ಇವನಿಗೆ? ಇಂಥ ನನ್ನ ಮಕ್ಕಳಿಗೆಲ್ಲ ಕೇಸ್ ಹಾಕಬೇಕು, ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ಬೇಕು ಇಂಥ ನನ್ನ ಮಕ್ಕಳಿಗೆಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಬೈಕನ್ನು ಒಂದು ಅಷ್ಟೊಂದು ತೋರಿಸ್ತಾ ಇದೆ, ನನ್ನ ಹತ್ರನೂ ಇದರ ಪ್ರೂಫ್ ಇದೆ. ಪ್ರೂಫ್ ಇರಲಿಲ್ಲ ಅಂದರೆ ನಾನು ಮಾತಾಡ್ತಾ ಇರಲಿಲ್ಲ, ಪ್ರೂಫ್ ಇದೆ. ಎಷ್ಟೋ ಪರವಾಗಿಲ್ಲ, ಯಾರು ನಮ್ಮ ರ್ಯಾಪಿಡೋನ್ ಎಷ್ಟೋ ಪರವಾಗಿಲ್ಲ ಇವನು ಮುಂದೆ. ಅವನ ಆಪ್ಷನ್ ಅದು ತೋರಿಸ್ತಾ ಇಲ್ಲ, ಬೈಕ್ ಪಾರ್ಸಲ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ಇವನ ಹತ್ರ ಬೈಕ್ ಅಂತ ತೋರಿಸ್ತಾನೆ ಐತೆ ನೋಡಿ. ಇವಂದು ಹಾಳಾಗೋಗ್ಲಿ. ಈಗ ಊಬರ್ ಅವ್ನು ನೋಡೋಣ, ಊಬರ್ ಅವ್ನು ಏನು ಕತೆ ಅಂತ ಹೇಳ್ಬಿಟ್ಟು. ಊಬರ್ ಅವ್ನು ಓಪನ್ ಮಾಡಿದ ತಕ್ಷಣ ಮೇಲೆ ಮೋಟೋ ಅಂತ ತೋರಿಸ್ತಾ ಇದೆ. ಊಬರ್ ಒಂದು ಮೋಟೋ ಅಂತ ಬರುತ್ತೆ. ಈಗ ಒಂದು ಲೊಕೇಶನ್ಗೆ ಹಾಕೋಣ, ನಾನು ಒಂದು ಲೊಕೇಶನ್ಗೆ ಹಾಕ್ತೀನಿ, ಯಾವುದೋ ಒಂದು ಲೊಕೇಶನು. ಆಟೋ ತೋರಿಸ್ತಾ ಇದೆ, ಅದೇ ರೀತಿ ಊಬರ್ ಗೋ ತೋರಿಸ್ತಾ ಇದೆ, ಮೋಟೋ ಅಂತ ತೋರಿಸ್ತಾ ಇದೆ ನೋಡಿ. ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನಿಮಗೆ. ಊಬರ್ ಮೋಟೋ ತೋರಿಸ್ತಾ ಇದೆ 54 ರೂಪಾಯಿ ಅಂತ. ಅದು ಎಷ್ಟಾದರೂ ತೋರಿಸ್ಲಿ, ಇವನಿಗೂ ಏನು ನಮ್ಮ ಹೈಕೋರ್ಟ್ ಏನು ಹೇಳಿದೆ, ಇವನಿಗೂ ಇದು ಅನ್ವಯಿಸಲ್ಲ ಅನಿಸುತ್ತೆ ಇವನಿಗೆ. ಇವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದ್ಬಿಟ್ಟವ್ರೆ. ನಮ್ಮ ಹೈಕೋರ್ಟ್ಗೆ ಮರ್ಯಾದೆನೇ ಇಲ್ಲ ಇವ್ರಿಗೆ. ಹೈಕೋರ್ಟ್ ಹೇಳಿರೋದಕ್ಕೆ ಮರ್ಯಾದೆ ಇಲ್ಲ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ರ್ಯಾಪಿಡೋ ಬ್ಯಾನ್ ಆಗಬೇಕು ಅಂತ ಹೇಳ್ಬಿಟ್ಟು. ಆಟೋದವ್ರು ಯಾರೆಲ್ಲ ಇದ್ದಾರಲ್ಲ ಇದನ್ನು ನೋಡಿ, ಫಸ್ಟು ಆಟೋದವ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಇದನ್ನು ನೋಡಿ. ಬರೀ ರ್ಯಾಪಿಡೋ ಬ್ಯಾನ್ ಆಗಬೇಕು, ರ್ಯಾಪಿಡೋ ಬ್ಯಾನ್ ಆಗಬೇಕು ಅಂತೀರಾ. ಓಲಾದವನು ಊಬರವ್ನು ನೋಡಿ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಈಗ ಮ್ಯಾಟ್ರಿಗೆ ಬರ್ತೀನಿ, ಯಾರೆಲ್ಲ ಬುಕ್ ಮಾಡ್ತಾರೆ ಅವ್ರಿಗೆ ಏನಪ್ಪ ಅಂದರೆ, ಅಕಸ್ಮಾತ್ ಏನಾದ್ರು ನೋಡಿ ಊಬರ್ ಅವನು ಕೂಡ ಕಸ್ಟಮರ್ ಸರ್ವಿಸ್ಗಳೇ ಸರಿಯಾಗಿ ಕೊಡೋಕ್ಕಾಗ್ತಾಯಿಲ್ಲ ಇವ್ರಿಗೆ. ಮತ್ತು ಇವರು ನಮ್ಮ ಏನು ಹೈಕೋರ್ಟ್ದು ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಇವ್ರಿಗೆ. ಕಂಡಕ್ಟ್ ಆಫ್ ಕೋರ್ಟ್ ಆಗುತ್ತೆ ಇವ್ರಿಗೆ. ಕಂಡಕ್ಟ್ ಆಫ್ ಕೋರ್ಟ್ ಆಗಿಬಿಟ್ಟು ಇವ್ರಿಗೆ ನೋಟಿಸ್ ಕೊಡ್ತಾರೆ. ಇವ್ರಿಗೆ ಏನಾಯ್ತಾರೆ, ಇವ್ರ ಕಡೆ ಏನಾದ್ರು ಲೀಗಲ್ ಲಾಯರ್ಗಳಿರ್ತಾರೆ, ಇವ್ರಿಗೇನಾದ್ರು ಲೀಗಲ್ ಲಾಯರ್ಗಳಿರ್ತಾರೆ, ಆ ಲಾಯರ್ಗಳು ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಬೈಕ್ ಟ್ಯಾಕ್ಸಿ ಓಡಿಸೋ ಹುಡುಗರಿಗೆ ಲೀಗಲ್ ಲಾಯರ್ ಇರ್ತಾರೆ, ಯಾರು ಇರ್ತಾರೆ ಏನಿರ್ತಾರೆ, ಸುಮ್ಮನೆ ಅಲಿಬೇಕು ಸುಮ್ಮನೆ. ಓಕೆ, ಇವಾಗ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಹೇಳ್ತಾ ಇದ್ದೀನಿ ಕೇಳಿ. ಏನಪ್ಪ ಅಂದರೆ ಇದರಲ್ಲಿ ಇರ್ತಿರ್ತ ಆಗೋವರೆಗೂ ಬೈಕ್ ಟ್ಯಾಕ್ಸಿನ ಒಂದು ಸ್ವಲ್ಪ ಸ್ಟಾಪ್ ಮಾಡಿ. ಯಾಕಂದರೆ ನನಗೂ ಅರ್ಥ ಆಗುತ್ತೆ, ನಿಮಗೆ ಪ್ರಾಬ್ಲಮ್ ಇದೆ, ಕಮಿಟ್ಮೆಂಟ್ಸ್ಗಳಿದ್ದಾವೆ, ದುಡ್ಡು ಅರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಗಳಿರುತ್ತೆ. ಒಂದು ಸ್ವಲ್ಪ ದಿನವರೆಗೂ ಫುಡ್ ಡೆಲಿವರಿ, ಜೊಮ್ಯಾಟೊ, ಸ್ವಿಗ್ಗಿ, ಇವನು ಬೇರೆ ಬೇರೆ ಆ್ಯಪ್ಗಳಿದ್ದಾವೆ, ಅವ್ನು ಮಾಡಿ. ಇದು ಏನಾದ್ರು ಇದೇನು ಇತ್ಯರ್ಥ ಆಗೋವರೆಗೂ ಬೇರೆ ಬೇರೆ ಯಾವ್ದಾದ್ರು ಇದ್ದರೆ ಮಾಡಿ. ಯಾಕಪ್ಪ ಅಂದರೆ ಒಂದ್ಸರಿ ಏನಾದ್ರು ಸಿಕ್ಕರೆ, ನಿಮ್ದು ಏನಾದ್ರು DL ಅಥವಾ RC ಏನಾದರೂ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರೆ ಅದನ್ನೇನು ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರ್ಯಾಪಿಡೋದವ್ನು 3ರಲ್ಲಿ ನನಗೆ ರ್ಯಾಪಿಡೋದೊಂದು ಇಷ್ಟ ಆಯಿತು. ಯಾಕಂದರೆ ಅವನು ನಮ್ಮ ಗೋರ್ಮೆಂಟ್ ಏನು ಹೇಳಿದೆ ಅಥವಾ ಏನು ನಮ್ಮ ಮಾನ್ಯ ಹೈಕೋರ್ಟ್ ಏನು ಹೇಳಿದೆ ಆ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾನೆ. ಓಕೆ, ಬೈಕ್ ಪಾರ್ಸಲ್ ಅಂತ ಇಟ್ಟಿದ್ದಾನೆ. ಅವನೇನಾದ್ರು ಯಾರಾದರೂ ಬೈಕಲ್ಲಿ ಕುಣಿಸ್ಕೊಂಡು ಹೋದರೆ ಅದು ನಿಮ್ಮ ತಪ್ಪು, ಅವ್ನು ತಪ್ಪಲ್ಲ. ಅವನು ಆಲ್ರೆಡಿ ಬೈಕ್ ಪಾರ್ಸಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟಿದ್ದಾನೆ. ಅವ್ನು ತಪ್ಪೇನಿಲ್ಲ, ಅವನು ಲೀಗಲ್ ಆಗಿ ಏನಿದೆ ಅದನ್ನು ಬರ್ತಾ ಇದ್ದಾನೆ. ಈಗ ಊಬರ್ ಅವನಾಗಿರ್ಬೋದು, ಓಲಾನವರ ಕಚಡಗಳಿವೆಲ್ಲ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಸರಿಯಾಗಿ ಕಸ್ಟಮರ್ ಸಪೋರ್ಟ್ ಕೊಡೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಅದು ಅಲ್ಲದೆ ಅಕಸ್ಮಾತ್ ಯಾರಾದರೂ ಪೊಲೀಸರು ಹಿಡಿದ್ರು ಅಥವಾ ಏನೋ ಆಕ್ಸಿಡೆಂಟ್ ಆಯಿತು ಅಂದರೆ ಅವ್ರಿಗೆ ಕಸ್ಟಮರ್ ಸಪೋರ್ಟೇ ಸರಿಯಾಗಿ ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಇಂಥ ಹಲ್ಕ ಕೆಲಸ ಮಾಡ್ತಾವನೆ. ಕರೆಕ್ಟಾಗಿ ಲೀಗಲ್ ಆಗಿದ್ದರೆ ಲೀಗಲಾಗಿ ಮಾಡಬೇಕಿತ್ತು, ಏನಾದ್ರು ನೋಟಿಸ್ ಕೊಡಬೇಕಾಗಿತ್ತು ಅವನು. ಇಲ್ಲಪ್ಪ ನಾವು ಲೀಗಲಾಗಿ ಹೋಗ್ತಾ ಇದ್ದೀವಿ, ನೀವು ಮಾಡಿ ಅಂತ ಹೇಳ್ಬಿಟ್ಟು ಆ್ಯಪಲ್ಲಿ ಏನಾದ್ರು ತೋರಿಸಿದ್ಯಾ? ಎಲ್ಲೂ ತೋರಿಸಿಲ್ಲ. ಇಂಥ ನನ್ನ ಮಕ್ಕಳ ನಡುವೆ ನೀವು ಹುಷಾರಾಗಿರಿ, ನೀವು ಸಿಕ್ಕೊಂಡು ಸಾಯ್ಬೇಡಿ ಅಂತ ನಾನು ಹೇಳ್ತೀನಿ. ಓಕೆ, ಯಾರಾದರೂ ಬೈಕ್ ಟ್ಯಾಕ್ಸಿ ಇವತ್ತು ಮಾಡ್ತಾಯಿದ್ರೆ ಈ ರೂಲ್ಸ್ಗಳನ್ನ ಫಾಲೋ ಮಾಡಿ. ಓಕೆ, ಸ್ವಲ್ಪ ದಿನವರೆಗೂ ತಡೀರಿ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅಕಸ್ಮಾತ್ ಇಲ್ಲಪ್ಪ ನಾವು ಮಾಡ್ತೀವಿ, ಏನು ಮಾಡ್ತೀರ ಅಂದರೆ ಅದು ನಿಮ್ಮ ಇಷ್ಟ, ನಿಮ್ಮ ಇದಕ್ಕೆ ಬಿಟ್ಟಿದ್ದು ಮಾಡ್ಬೋದು. ಓಕೆ, ಈ ಒಂದು ಅಪ್ಡೇಟ್ಗಳ ಏನೇನು ನಡೀತಾ ಇತ್ತು, ಇವತ್ತು ಸೋಮವಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.